ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ದಮ್ ಬಿರಿಯಾನಿ ರೆಸಿಪಿ ತೋರಿಸ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್. ಮೊದಲಿಗೆ 1 kg ಬಿರಿಯಾನಿಗೆ 1/4 kg ಟೊಮ್ಯಾಟೊ ಪ್ಯೂರಿ ರೆಡಿ ಮಾಡಿಟ್ಕೊಳ್ಳಿ. ಅದಾದಮೇಲೆ 1/4 kg ಈರುಳ್ಳಿ ಮತ್ತು 8ರಿಂದ 10 ಹಸಿಮೆಣಸಿನಕಾಯಿ ಎರಡು ಜೊತೆಗೆ ಪೇಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ 1 kg ಬಿರಿಯಾನಿಗೆ 150 ಗ್ರಾಮ್ ಎಣ್ಣೆ ಮತ್ತು 1 ಹಿಡಿಯಷ್ಟು ಸಣ್ಣಕ್ಕೆ ಹಚ್ಚಿರುವಂಥ ಪುದೀನ, ಜೊತೆಗೆ 1 ಹಿಡಿಯಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಿಮೀರಿ, ಒಂದು ಬಟ್ಲಲ್ಲಿ 2 ಟೀ ಸ್ಪೂನ್ ಖಾರದ ಪುಡಿ, 2 ಟೀ ಸ್ಪೂನ್ ಬಿರಿಯಾನಿ ಮಸಾಲ, 1 ಟೀ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ ಎಲ್ಲ ಜೊತೆಗೆ ಮಿಶ್ರಣ ಮಾಡಿಟ್ಕೊಂಡಿರಿ. ಇದೆಲ್ಲರ ಜೊತೆಗೆ 1 kg ಬಿರಿಯಾನಿಗೆ 50 ಗ್ರಾಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡಿರಿ. ಈಗ 1 kg ಬಿರಿಯಾನಿಗೆ 1/4 kg ಬಾಸ್ಮತಿ ಮತ್ತು 1/4 kg ಬುಲೆಟ್ ರೈಸ್ ಹಾಗೂ ಅರ್ಧ kg ಬಿರಿಯಾನಿ ಕಟ್ ಚಿಕನ್ ಇದನ್ನ ಎಲ್ಲ ಎತ್ತಿಟ್ಕೊಂಡು ರೆಡಿ ಮಾಡಿಟ್ಕೊಂಡಿರಿ. ಚಿಕನ್ ಸಾಫ್ಟ್ ಆಗಿ ಮೃದುವಾಗಿರೋದಕ್ಕೆ ಒಂದು ಅರ್ಧ ಬಟ್ಲು ಮೊಸರು. ಈಗ ನಾವು ಬಿರಿಯಾನಿ ಮಾಡೋಕ್ ಮುಂಚೆ ಅಕ್ಕಿನ ನೆನೆಸಿರಬೇಕು. ಈಗ ಒಂದು ಬಾಂಡಲಿಯಲ್ಲಿ 2 ಪಲಾವ್ ಎಲೆ, 2 ಸ್ಟಾರ್ ಹೂವು, 6 ಯಾಲಕ್ಕಿ, 10 ಲವಂಗ, 1 ಇಂಚು ಚಕ್ಕೆ ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತರಿಯಾಗಿ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿರ್ಬೇಕು. ಈ ಥರ ಇರಬೇಕು. ಯಾಕಂದರೆ ಬಿರಿಯಾನಿಯಲ್ಲಿ ಈ ಎಲೆ ಎಲ್ಲ ಸಿಕ್ಕಿದ್ರೆ ಇರಿಟೇಟ್ ಅನಿಸುತ್ತೆ, ಅದಕ್ಕೆ. ಈಗ ಒಂದು ಸಪ್ರೇಟ್ ಪಾತ್ರೆಯಲ್ಲಿ ಅರ್ಧ kg ಅಕ್ಕಿಗೆ 1 ಲೀಟ್ರಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಲೆ ಮೇಲೆ ಇಟ್ಕೊಳ್ಳಿ. ಇನ್ನು ಒಂದು ಒಲೆ ಮೇಲೆ ಒಂದು ದೊಡ್ಡ ಪಾತ್ರೆ ತಗೊಂಡು ಅದರಲ್ಲಿ 150 ಗ್ರಾಮ್ ಎಣ್ಣೆನ ಹಾಕೊಳ್ಳಿ. ನೆಕ್ಸ್ಟು ನಾವು ಫ್ರೈ ಮಾಡಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕೊಳ್ಳಿ. ಒಳ್ಳೆ ಸ್ಮೆಲ್ ಬರುತ್ತೆ. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಈ 1/4 kg ಈರುಳ್ಳಿ ಮತ್ತು 7ರಿಂದ 10 ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿ. ಹಸಿ ವಾಸನೆ ಹೋಗೋವರೆಗೂ ಆ್ಯಡ್ ಮಾಡಿ. ಅಂದರೆ ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು ಅನಿಸುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಈಗ 1 ಹಿಡಿಯಷ್ಟು ಪುದೀನ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಒಳ್ಳೆ ಘಮ ಬರುತ್ತೆ. ಈಗ 50 ಗ್ರಾಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನ ಹಾಕೊಂಡ್ಮೇಲೆ ಫ್ರೈ ಮಾಡಿ. ಈ ಹಸಿ ವಾಸನೆ ಹೋಗಬೇಕು, ಅಷ್ಟರವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಈ 1/4 kg ಟೊಮ್ಯಾಟೊ ಪ್ಯೂರಿ ಮತ್ತು ಸಣ್ಣಕ್ಕೆ ಹಚ್ಕೊಂಡಿರುವಂಥ 1 ಹಿಡಿಯಷ್ಟು ಕೊತ್ತಿಮೀರಿ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿ. ಒಂದು 8ರಿಂದ 10 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಈ ಬಟ್ಲಲ್ಲಿ 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಬಿರಿಯಾನಿ ಮಸಾಲ, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿ ಒಂದು 5 ನಿಮಿಷ ಫ್ರೈ ಮಾಡಿ. ಈ ಪಕ್ಕದಲ್ಲಿ ನಾವು 1 ಲೀಟ್ರು ನೀರು ಕಾಯಿಸ್ಕೊಂಡಿದ್ವಲ್ಲ ಅದಕ್ಕೆ ನೆನೆಸಿಟ್ಟಂತಹ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳಿ. ಈಗ ಆ ಬಿರಿಯಾನಿ ಮಸಾಲೆಗೆ 150 ml ನೀರು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಮಾಡೋಣ. ಒಂದು 5ರಿಂದ 10 ನಿಮಿಷ ಒಂದು ಲೋ ಫ್ಲೇಮಲ್ಲಿ. ನೆಕ್ಸ್ಟು ಈ ನಾವು ಅರ್ಧ kg ಈ ಬಿರಿಯಾನಿ ಕಟ್ ಚಿಕನ್ನ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಆ ಬಿರಿಯಾನಿ ಮಸಾಲೆಗೆ ಆ್ಯಡ್ ಮಾಡೋಣ. ಒಂದೊಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡಿ. ಈಗ 150 ml ಮೊಸರನ್ನ ಆ್ಯಡ್ ಮಾಡಿಕೊಂಡು ಒಂದು ಮೀಡಿಯಂ ಫ್ಲೇಮಲ್ಲಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡೋಣ.
ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಆಲ್ರೆಡಿ ನಾವು ಉಪ್ಪು ಹಾಕೊಂಡಿದ್ದೀವಿ. ಈಗ ಜಸ್ಟ್ ಒಂದು ಸ್ವಲ್ಪ ಚೆಕ್ ಮಾಡಿ ಮಸಾಲೆನ, ರುಚಿಗೆ ತಕ್ಕಷ್ಟು ಉಪ್ಪು. ಅದಾದಮೇಲೆ ಜಾಸ್ತಿ ಮಿಕ್ಸ್ ಮಾಡಿಬಿಡಿ, ಸುಮ್ಮನೆ ಸೈಡಲ್ಲಿ ಸೌಟ್ ಮಾಡಿ. ಇವಾಗ ನಾವು ಚಿಕನ್ ಚೆಕ್ ಮಾಡೋ ಟೈಮ್ ನೋಡಿ. ಚಿಕನ್ ಚೆನ್ನಾಗಿ ಬೆಂದಿದೆ. ಚಿಕನ್ ಬೆಂದಿದೆ ಅಂತ ಗೊತ್ತಾದ್ಮೇಲೆ ಚಿಕನ್ನ ಒಂದು ಸಪ್ರೇಟ್ ಪ್ಲೇಟಲ್ಲಿ ಸಪ್ರೇಟ್ ಮಾಡಿಟ್ಕೊಳ್ಳಿ. ಸಪ್ರೇಟ್ ಮಾಡ್ಕೊಂಡ್ಮೇಲೆ ದಮ್ಗಾಗಿ ಕೆಳಗಡೆ ಹೆಂಚು ನೆಡಿ, ಅದ್ರ ಮೇಲೆ ಪಾತ್ರೆ ನೆಡಿ. ಈಗ ಇನ್ನೊಂದು ಒಲೆ ಮೇಲೆ ನಾವು ಅಕ್ಕಿನ ಬೇಯಿಸ್ಕೊಂಡಿದ್ವಲ್ಲ, ಅದನ್ನ ನಾವು ಈ ಮಸಾಲೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇನ್ನೊಂದು ಲೇಯರ್ ಆಗಿ ಚೆನ್ನಾಗೆ ಈ ಥರ. ಅದ್ರ ಮೇಲೆ ಒಂದು 3ರಿಂದ 4 ಟೀ ಸ್ಪೂನು ತುಪ್ಪನ ಹಾಕೊಳ್ಳಿ. ಈಗ ನಾವು ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ, ಆ ಚಿಕನ್ನ ಆ ರೈಸ್ ಮೇಲೆ ಹಾಕೊಳ್ಳಿ, ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಥರ. ಈಗ ಎಲ್ಲ ಹಾಕೊಂಡ್ಮೇಲೆ ಆ ತಟ್ಟೆಯಲ್ಲಿ ಸ್ವಲ್ಪ ಮಸಾಲೆ ಮಿಕ್ಕಿರುತ್ತಲ್ಲ, ಅದನ್ನ ಆ ರೈಸ್ ಮೇಲೆನೆ ಹಾಕ್ಬಿಡೋಣ. ಸ್ವಲ್ಪ ಆ ಮಸಾಲೆ ಮೇಲೆ ನೀರು ಹಾಕೊಂಡು ಆ ರೈಸ್ ಮೇಲೆ ಈ ಥರ ಚೆಲ್ಲೋಣ. ಈಗ ಅದ್ರ ಮೇಲೆ ಪಾತ್ರೆ ಮುಚ್ಚಿಬಿಟ್ಟು ಅದ್ರ ಮೇಲೆ ತೂಕವಾದಂಥ ಒಂದು ಏನಾದರೂ ವಸ್ತು ಇಡೋಣ. 20 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಬಿಟ್ಟು ಮತ್ತೆ 20 ನಿಮಿಷ ಹಾಗೆ ಬಿಡಬೇಕು. ಅದಾದಮೇಲೆ ಈಗ ನೋಡೋಣ. ಆಹಾ, ಒಳ್ಳೆ ಘಮ ಬರ್ತಿದೆ ಫ್ರೆಂಡ್ಸ್, ಏನು ಅದ್ಭುತ. ಈಗ ಈ ಎಲ್ಲ ಚಿಕನ್ ಪೀಸ್ನ ಮತ್ತೆ ಸಪ್ರೇಟ್ ಮಾಡ್ಕೊಳ್ಳೋಣ. ಈ ಥರ ಸಪ್ರೇಟ್ ಮಾಡಿಕೊಂಡು ಸುಮ್ಮನೆ ಒಂದು ಮೇಲ್ಗಡೆ ಈ ಥರ ಚೆದರಿಸ್ಬೇಕು. ಒಳಗಡೆ ಮಸಾಲೆ ಇರುತ್ತೆ, ಮೇಲ್ಗಡೆ ಈ ಥರ ಚೆದರಿಸಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಬಿರಿಯಾನಿ ಸಿಗುತ್ತೆ. ನೀವು ಟ್ರೈ ಮಾಡಿ ಮನೆಯಲ್ಲಿ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ ಫ್ರೆಂಡ್ಸ್.